ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಅದನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು ಆ್ಯಂಡ್ ಯಾಕೆ ನಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಆ್ಯಂಡ್ ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ. ಸೊ ಪ್ರತಿಯೊಬ್ಬ ಮದುವೆ ಆಗಿರುವಂಥ ಅವರಿಗೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ತುಂಬಾ ನೆಸೆಸರಿ. ಆ್ಯಂಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಏನಕ್ಕೆ ಬೇಕಾಗುತ್ತೆ ನಿಮಗೆ ಅಂದರೆ, ಸೊ ನಂಬರ್ 1 ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ನೀವು ಏನಾದರೂ ವಿದೇಶಕ್ಕೆ ಪ್ರವಾಸ ಮಾಡ್ತಾ ಇದ್ದೀರಾ ಅಂದರೆ ಮೀನ್ಸ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾ ಇದ್ದೀರಾ ಅಂದರೆ ಪಾಸ್ಪೋರ್ಟ್ ಮತ್ತು ವೀಸಾ ಬೇಕು ಅಂದರೆ ನಿಮಗೆ ಖಂಡಿತವಾಗ್ಲೂ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳ್ತಾರೆ ಆಫ್ಟರ್ ಮ್ಯಾರೇಜ್. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಪಾಸ್ಪೋರ್ಟ್ ಮತ್ತು ವೀಸಾಗೆ ತುಂಬಾ ಇಂಪಾರ್ಟೆಂಟ್. ಅದಲ್ಲದೆ ನಿಮಗೆ ಯಾವುದೋ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ನಿಮ್ಮ ಹಸ್ಬೆಂಡು ಅಥವಾ ವೈಫ್ದು ಅಂತ ಇದ್ದಾಗ ಆವಾಗಲೂ ಕೂಡ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ನೆಸೆಸಿಟಿ ಇರುತ್ತೆ. ಮತ್ತು ಆಫ್ಟರ್ ಮ್ಯಾರೇಜು ನೀವು ಏನಾದರೂ ಅಡ್ರೆಸ್ ಚೇಂಜ್ ಮಾಡಬೇಕು, ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ನೆಸೆಸಿಟಿ ಇರುತ್ತೆ. ಮ್ಯಾರೇಜ್ ಸರ್ಟಿಫಿಕೇಟಲ್ಲಿರುವಂಥ ಅಡ್ರೆಸ್ನ ನೋಡಿನೇ ಅವರು ನಿಮಗೆ ಮೀನ್ಸ್ ಅಡ್ರೆಸ್ ಚೇಂಜ್ ಮಾಡಿಕೊಡ್ತಾರೆ. ಆ್ಯಂಡ್ ಹೊಸ್ದಾಗಿ ಏನೋ ರೇಷನ್ ಕಾರ್ಡು ಮತ್ತು ಇದು ಮಾಡಿಸ್ತಾ ಇದ್ದೀರಾ ಮೀನ್ಸ್ ಆಧಾರ್ ಕಾರ್ಡು ಅಂದರೆ ಅದಕ್ಕೂ ಕೂಡ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ. ಮತ್ತು ಅದು ಬಿಟ್ಟು ನಿಮಗೆ ನೀವೇನಾದರೂ ಡೈವರ್ಸ್ ಅಪ್ಲೈ ಮಾಡಬೇಕು ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಮ್ಯಾಂಡೇಟರಿ. ಆ್ಯಂಡ್ ನೀವು ಯಾವುದಾದ್ರೂ ಮೈನರ್ ಚೈಲ್ಡ್ನ ನೀವು ಅಡಾಪ್ಟ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತೆ. ಮತ್ತು ನೀವು ಗಂಡ ಹೆಂಡತಿ ಜಗಳ ಆಡಿಕೊಂಡು ಚೈಲ್ಡ್ ಕಸ್ಟಡಿ ತೊಗೊಬೇಕು ಅಂದರೆ ಅದಕ್ಕೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ನೆಸೆಸಿಟಿ ಇದೆ. ಆ್ಯಂಡ್ ಬ್ಯಾಂಕ್ ಏನಾದರೂ ಜಾಯಿಂಟ್ ಅಕೌಂಟ್ ನೀವು ಮತ್ತು ಹಸ್ಬೆಂಡ್ ಜಾಯಿಂಟ್ ಅಕೌಂಟ್ ಮಾಡಿಸ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಅವಶ್ಯಕತೆ ಇರುತ್ತೆ. ಸೊ ಈ ರೀತಿಯಾಗಿ ಇಷ್ಟೊಂದು ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟಿಂದ ಯೂಸಸ್ ಇದೆ. ಸೊ ಹಾಗಾಗಿ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ತೊಗೊಳ್ಳೋದು ನಿಜವಾಗ್ಲೂ ತುಂಬಾ ಬೆನಿಫಿಟ್. ಅಡ್ರೆಸ್ ಪ್ರೂಫಿಗಂತೂ ಬೇಕೇ ಬೇಕಾಗುತ್ತೆ. ಸೊ ಇನ್ನು ಯಾರೆಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ ತೊಗೊಳ್ಳಿ. ಆ್ಯಂಡ್ ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಅಪ್ಲೈ ಮಾಡ್ಕೊಬೋದು. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಬೋದು. ನಾನು ಮೊದಲಿಗೆ ಆಫ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಯಾವುದು ಪ್ರೂಫ್ಸ್ ಬೇಕು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಆಫ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂದರೆ ಸೊ ನೀವು ನಿಮ್ಮ ಡಿಸ್ಟಿಕ್ ಅಂದರೆ ನೀವು ಮದುವೆ ಆಗಿದ್ದೀರಾ ಅಲ್ವಾ, ಸೊ ನೀವು ಮದುವೆ ಆಗಿರುವಂಥ ವೈಫ್ ಅಥವಾ ಇವಾಗ ಮೀನ್ಸ್ ಗಂಡ ಅಥವಾ ಹೆಂಡತಿ ಯಾವುದೇ ಊರು. ಓಕೆ, ಇವಾಗ ನಾನು ಬಂದು ಮಂಡ್ಯ ಡಿಸ್ಟಿಕ್, ನನ್ನ ಹಸ್ಬೆಂಡ್ ಬಂದು ಕನಕಪುರ ಡಿಸ್ಟಿಕ್. ಬಟ್ ಕನಕಪುರ, ನನ್ನ ಹಸ್ಬೆಂಡ್ ಬಂದುಬಿಟ್ಟು ರಾಮನಗರ ಬೆಂಗಳೂರು ಗ್ರಾಮಾಂತರ ಬರ್ತಾರೆ. ಸೊ ಅವ್ರಿಗೆ ನಿಯರ್ ಇರುವಂಥ ಯಾವುದಾದ್ರೂ ಸಬ್ ರಿಜಿಸ್ಟರ್ ಆಫೀಸ್ ಅಥವಾ ನಮ್ಮ ಡಿಸ್ಟಿಕ್ಕಲ್ಲಿ ನಿಯರ್ ಇರುವಂಥ ಯಾವುದಾದ್ರೂ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲೇ ಹೋಗಬೇಕು, ಅವ್ರವ್ರ ಡಿಸ್ಟಿಕ್ಕಲ್ಲೇ ಹೋಗಬೇಕು. ಇವಾಗ ಯಾರೋ ಹಾಸನವ್ರು ಬಂದು ಬ್ಯಾಂಗ್ಳೂರಲ್ಲಿ ಮಾಡ್ಸೋಕ್ಕಾಗಲ್ಲ, ಬ್ಯಾಂಗ್ಳೂರವ್ರು ಯಾರೋ ಹೋಗಿ ಶಿವಮೊಗ್ಗದಲ್ಲಿ ಮಾಡ್ಸೋಕ್ಕಾಗಲ್ಲ. ಸೊ ನಿಮ್ಮ ಡಿಸ್ಟಿಕ್ಕಿಗೆ ನೀವು ಹೋಗಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಂದ್ರೆ ನೀವು ಏನಾದರೂ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಾ? ಹೌದು, ತೊಗೊಂಡು ಹೋಗಬೇಕು. ಸೊ ಫಸ್ಟ್ ಆಫ್ ಆಲ್ ನೀವು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು. ಆ್ಯಂಡ್ ನಿಮ್ಮದು ಪ್ರೂಫ್ ಬೇಕು ಮೀನ್ಸ್ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗೋದು ಮ್ಯಾಂಡೇಟರಿ. ಆ್ಯಂಡ್ ಅದ್ರ ಜೊತೆ ನೀವು ವೆಡ್ಡಿಂಗ್ ಕಾರ್ಡ್ ನಿಮ್ಮದು ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ಲ, ಸೊ ನಿಮ್ಮ ವೆಡ್ಡಿಂಗ್ ಕಾರ್ಡ್ ತೊಗೊಂಡು ಹೋಗಬೇಕಾಗತ್ತೆ. ಅದ್ರ ಜೊತೆ ನಿಮ್ಮ ಮದುವೆದು ಫೋಟೋ. ಸೊ ನಾವು ಈ ಥರ ಫೋಟೋ ಮಾಡಿಸಿ ತೊಗೊಂಡೋಗಿದ್ವಿ. 4 ಫೋಟೋ ಬೇಕಂತ ಹೇಳ್ತಾರೆ, ಬಟ್ ನೀವು ಒಂದು 10 ತೆಗೆಸಿದ್ರೆ ಇಷ್ಟು ಬೆಸ್ಟ್ ಅಂತಲೇ ನನ್ನ ಅನಿಸಿಕೆ. ಅಲ್ಲಿ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ 2 ಫೋಟೋ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ನಿಮಗೆ ಅಲ್ಲೂ ಕೂಡ ಅವ್ರಿಗೂ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುತ್ತೆ. ಸೊ ಒಂದು ಮಿನಿಮಮ್ 5 ಆದರೂ ನಿಮಗೆ ಈ ಥರ ಫೋಟೋ ಬೇಕಾಗುತ್ತೆ, ಜೋಡಿ ಫೋಟೋ ನಿಮ್ಮ ಮ್ಯಾರೇಜ್ದೇ ಬೇಕಾಗುತ್ತೆ. ಸೊ ಈ ಥರ ಒಂದು ಫೋಟೋನ ನೀವು ಈ ಸೈಜಲ್ಲೇ ಬೇಕು ಅಂತ ಹೇಳ್ತಾರೆ ಅವರು. ಸೊ ಈ ಸೈಜಲ್ಲೇ ನೀವು ಫೋಟೋನ ತೊಗೊಳ್ಳಿ. ಈ ಸೈಜ್ ಏನು ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಈ ಸೈಜನ್ನ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಈ ಸೈಜಲ್ಲೇ ನಿಮಗೆ ಫೋಟೋ ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಅದ್ರ ಜೊತೆ ನೀವು ಸಾಕ್ಷಿ ಕೂಡ ಬೇಕಾಗುತ್ತೆ. ಇವಾಗ ನೀವು ಆಫ್ಲೈನ್ ಅಂದರೆ ಸಾಕ್ಷಿ ಅವ್ರನ್ನೂ ಕರ್ಕೊಂಡು ಹೋಗಬೇಕಾಗತ್ತೆ. ಸೊ ಸಾಕ್ಷಿಗೆ ಇಬ್ಬರು ಬೇಕಾಗತ್ತೆ. ಸೊ ಮೀನ್ಸ್ ಇಬ್ಬರು ಬೇಕು ಅಂದರೆ ಏನಂದರೆ ಇವಾಗ ಇಬ್ಬರದ್ದು ಆಧಾರ್ ಕಾರ್ಡ್ ಬೇಕು ಆ್ಯಂಡ್ ಇಬ್ಬರದ್ದು ಫೋಟೋ ಬೇಕು. ಸೊ ಇದು ಕೂಡ ಮ್ಯಾಂಡೇಟರಿ. ಆ್ಯಂಡ್ ಅವ್ರು ಸೈನ್ ಹಾಕೋಕ್ಕೆ ಬರ್ತಿದ್ದಾರೆ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕು, ಅವ್ರದ್ದು ಕೂಡ ಫೋಟೋಸ್ ಬೇಕಾಗುತ್ತೆ. ಸೊ ಮತ್ತು ಅದ್ರ ಆದಮೇಲೆ ನಿಮಗೆ ಅಲ್ಲಿ ತುಂಬ ಪ್ರೊಸೀಜರ್ಸ್ ಇರುತ್ತೆ. ನಾವು ಆಲ್ಮೋಸ್ಟ್ ಒಂದು ಹಾಫ್ ಡೇವರೆಗೂ ವೆಯ್ಟ್ ಮಾಡಿದ್ವಿ. ಅದು ಡಿಪೆಂಡ್ಸ್ ಆನ್ ದ ರಶ್ ಇರುತ್ತೆ. ಸೊ ನಾವು ಹೋಗಿ ಅಲ್ಲಿ ಎಲ್ಲ ಸೈನ್ ಮಾಡಿಕೊಟ್ಟು ಅಪ್ಲೈ ಮಾಡಿಕೊಟ್ಟು ಎಲ್ಲ ಜೆರಾಕ್ಸ್ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಅವರು ಸಡನ್ನಾಗೆ ಕೊಡ್ತಾರೆ. ಕೆಲವೊಂದು ಸರಿ
ಸಡನ್ನಾಗೆ ಕೊಟ್ಬಿಡ್ತಾರೆ. ಕೆಲವೊಂದು ಸರಿ 1-7 ದಿನ ಮೀನ್ಸ್ ಡಿಪೆಂಡ್ಸ್ ಅಂದರೆ ಅವ್ರಿಗೆ ಕೆಲಸ ಇದ್ದರೆ ಮೀನ್ಸ್ ವರ್ಕ್ ಜಾಸ್ತಿ ಇದ್ದರೆ ಲೇಟ್ ಆಗ್ಬೋದು. ಸೊ ಯೂಶಲಿ ಫಸ್ಟ್ ಡೇಯಿಂದ 7 ಡೇಸ್ವರೆಗೂ ಟೈಮ್ ಇರುತ್ತೆ. ಸೊ 7 ಡೇಸ್ ಟೈಮ್ ಇರುತ್ತೆ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬರೋಕ್ಕೆ. ಈ ರೀತಿಯಾಗಿ ನಿಮಗೆ ಮ್ಯಾರೇಜ್ ಸೊ ನಿಮಗೆ ₹100 ಡಿಪೆಂಡ್ಸ್ ಅಂದರೆ ಒಂದೊಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದೊಂದು ರೇಟ್ ತೊಗೊಬೋದು. ಸೊ ₹100 ₹500 ಕೂಡ ನಿಮಗೆ ರೇಟ್ನ ತೊಗೊತಾರೆ. ಸೊ ಈ ರೀತಿಯಾಗಿ ನೀವು ಆಫ್ಲೈನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ತೊಗೊಬೋದು. ಸೊ ಇನ್ನೊಂದು ವೇ ಅಂದರೆ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ನೀವು ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡ್ಕೊಬೋದು, ಇಲ್ಲ ನೀವು ಸೈಬರ್ಗೆ ಹೋಗಿ ಅಪ್ಲೈನೂ ಕೂಡ ಮಾಡಿಸ್ಬೋದು. ಸೊ ಆಫ್ಲೈನಲ್ಲಿ ಹೇಗೆ ಅಪ್ಲೈ ಮಾಡ್ತೀರಾ ಅಂದರೆ ಸೊ ಇವಾಗ ಸ್ಟೇಟ್ ವೈಸು ನಿಮಗೆ ಪೋರ್ಟಲ್ ಇರುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಬೋದು. ನಾವು ಕರ್ನಾಟಕದಲ್ಲಿರೋದ್ರಿಂದ ಸೊ ಕಾವೇರಿ ಪೋರ್ಟಲ್ ಅಂತ ಇದೆ ನಿಮಗೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದರೆ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೊ ಅಲ್ಲೂ ಕೂಡ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ PDF ಫಾರ್ಮಲ್ಲಿ ಎಲ್ಲನೂ ಸ್ಕ್ಯಾನ್ ಮಾಡಿ ಇಟ್ಕೊಬೇಕು. ಸೊ ಎಲ್ಲ ಆಧಾರ್ ಕಾರ್ಡ್ ಇರ್ಬೋದು, ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಇದು ವೈಫ್ದು ಬೇಕು, ಹಸ್ಬೆಂಡು ಬೇಕು, ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಫೋಟೋಸು ಮೀನ್ಸ್ ಅದೇ ನಾನು ಹೇಳಿದ್ನಲ್ಲ ಈ ಥರ ವೆಡ್ಡಿಂಗ್ ಫೋಟೋಸ್ ಇರಬೇಕು. ಸೊ ಅದಾದಮೇಲೆ ವೆಡ್ಡಿಂಗ್ ಕಾರ್ಡ್ ಸಹ ಇರಬೇಕು. ಇದೆಲ್ಲದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇಲ್ಲೂ ಕೂಡ ನೀವು ಸಿಗ್ನೇಚರು ಎಲ್ಲನೂ ಹಾಕಬೇಕು. ಸೊ ಇದೆಲ್ಲ ಕೂಡ ನೀವು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕು. ಸೊ ನಿಮಗೇನಾದರೂ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈ ರೀತಿಯಾಗಿ ಅಪ್ಲೈ ಮಾಡಿದರೆ ಇಲ್ಲೂ ಕೂಡ ನಿಮಗೆ ಡಿಪೆಂಡ್ಸ್ ಆನ್ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಅಪ್ಲೈ ಮಾಡಿದ ತಕ್ಷಣ ಬರುತ್ತೆ ಅಂತಲ್ಲ, ನೀಟಾಗಿ ಎಲ್ಲ ಸ್ಟೆಪ್ಸ್ನು ಅಪ್ಲೈ ಮಾಡಿ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು. ಸಮ್ಟೈಮ್ ಪೋಸ್ಟಲ್ಲೂ ಕೂಡ ಕಳಿಸ್ತಾರೆ. ಸೊ ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಮ್ಯಾರೇಜ್ ಸರ್ಟಿಫಿಕೇಟ್ನ ಪಡ್ಕೊಬೋದು. ಸೊ ನಾವು ಆಫ್ಲೈನಲ್ಲೇ ಅಪ್ಲೈ ಮಾಡಿ ಆಫ್ಲೈನಲ್ಲೇ ಮ್ಯಾರೇಜ್ ಸರ್ಟಿಫಿಕೇಟ್ನ ತೊಗೊಂಡ್ವಿ. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಒಂದು ಅಡ್ರೆಸ್ ಚೇಂಜ್ಗಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಜಾಬ್ ವೆರಿಫಿಕೇಷನ್ ಜಾಬ್ ಇವಾಗ ಗೌರ್ಮೆಂಟ್ ಜಾಬ್ ಏನೋ ಆಯಿತು ಅಂದರೆ ಅಲ್ಲಿ ನೀವು ಮದುವೆ ಆಗಿದ್ದೀರಾ ಅಂದರೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ಕೊಡಲೇಬೇಕಾಗುತ್ತೆ. ಅವಾಗೂ ಕೂಡ ಸಮ್ಟೈಮ್ಸ್ ನೆಸೆಸಿಟಿ ಇರುತ್ತೆ. ಸೊ ಹೀಗಾಗಿ ತುಂಬ ವಿಷಯಗಳಿಗೆ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಿರೋದ್ರಿಂದ ಸೊ ಯಾವಾಗೋ ಅರ್ಜೆಂಟ್ ಬಂದಾಗ ಮಾಡಿಸೋದಕ್ಕಿಂತ ಯಾವಾಗ ಫ್ರೀ ಇರ್ತೀಯಾ ಅವಾಗ ಹೋಗಿ ಮಾಡಿಸ್ಕೊಬೋದು ಅಂತ ನನ್ನ ಅನಿಸಿಕೆ. ಸೊ ಯಾರಿಗೆಲ್ಲ ಇನ್ನೂ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಪ್ಲೀಸ್ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಮಾಡಿಸ್ಕೊಳ್ಳಿ. ಆ್ಯಂಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ನೆಸೆಸಿಟಿ ಇದೆ ಅಂತ ಅನಿಸುತ್ತೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಇನ್ನೊಂದಷ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.